ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ವಿದ್ಯಾಧರಿ ವ್ಲಾಗ್ಸ್. ನಾನು ನಿಮ್ಮ ವಿದ್ಯಾ. ಸೊ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತು ಸ್ಪೆಷಲ್ ಏನಪ್ಪ ಅಂತಂದರೆ, ಇವತ್ತು ಸಂಡೇ ಅಂದ್ರೇ ನಾನ್ ವೆಜ್ ಡೇ. ಹಾಗಾಗಿ ಇವತ್ತು ನಮ್ಮ ಮನೆಯಲ್ಲಿ ಹೋಮ್ ರೆಸಿಪಿ ಚಿಕನ್ ಬಿರಿಯಾನಿನ ನಮ್ಮ ಅತ್ತೆ ಮಾಡ್ತಿದ್ದಾರೆ. ಇದು ಅವರ ರೆಸಿಪಿ, ಯಾವುದೇ ಹೋಟೆಲ್ ಸ್ಟೈಲ್ ಅಲ್ಲ, ಯಾವುದೇ ಡಾಬಾ ಸ್ಟೈಲ್ ಅಲ್ಲ. ಸೊ ಇದು ರೆಸಿಪಿ ಬಂದು ಒನ್ ಆಫ್ ದಿ ಆಂಧ್ರ ಸ್ಟೈಲ್ ರೆಸಿಪಿ ಅಂತಲೇ ಹೇಳ್ಬೋದು. ಇದು ಬಂದು ನಮ್ಮ ಅತ್ತೆ ಮಾಡ್ತಾಯಿದ್ದಾರೆ ಇವತ್ತು. ಇನ್ನೇನು ಸಾಯಂಕಾಲ ಆಗ್ತಾಯಿದೆ. ಆಲ್ರೆಡಿ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ಅತ್ತೆ. ಅದಕ್ಕೆ ನಾನು ನಿಮಗೆ ಮುಂಚೆನೇ ಏನೇನು ಐಟಮ್ ಬೇಕು ಅಂತ ತೋರಿಸ್ತಾ ಇಲ್ಲ, ಡೈರೆಕ್ಟಾಗಿ ಪ್ರಾಸೆಸ್ನ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ, ಹೇಗೆ ಮಾಡ್ತಾರೆ ಏನು ಅಂತ. ಆ್ಯಂಡ್ ಫ್ರೆಂಡ್ಸ್, ನಾನು ರೀಸೆಂಟಾಗಿ ಫುಡ್ ಸೀರೀಸ್ನ ಸ್ಟಾರ್ಟ್ ಮಾಡಿರೋದು. ನನ್ನ ಫಾಲೋ ಮಾಡ್ತಾ ಇರೋರಿಗೆ ಆ್ಯಂಡ್ ವೀಡಿಯೋಸ್ನ ರೆಗ್ಯುಲರಾಗಿ ನೋಡ್ತಾ ಇರೋರಿಗೆ ಗೊತ್ತೇ ಇದೆ. ಅದ್ರ ಜೊತೆಗೆ ಈ ಒಂದು ಲೆಂತ್ ವೀಡಿಯೋ ಕೂಡ ಬರುತ್ತೆ, ಶಾರ್ಟ್ಸ್ ಜೊತೆಲಿ ಲೆಂತಿ ವೀಡಿಯೋಸ್ ಕೂಡ ಅಪ್ಲೋಡ್ ಮಾಡ್ತೀನಿ. ರೆಗ್ಯುಲರ್ ವೀಡಿಯೋಸ್ನ ಹೇಗೆ ಸಪೋರ್ಟ್ ಮಾಡ್ತೀರಾ ಅದೇ ಥರ ಈ ವಿಡಿಯೋಸ್ನೂ ಕೂಡ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ದಯವಿಟ್ಟು ನಿಮ್ಮ ಒಂದು ಇಂಟ್ರೆಸ್ಟ್ನ, ಅಂದರೆ ನಿಮ್ಮ ಒಂದು ಅನಿಸಿಕೆಗಳನ್ನ ಕಾಮೆಂಟ್ಸ್ ಮೂಲಕ, ಲೈಕ್ ಮಾಡೋದ್ರ ಮೂಲಕ, ಶೇರ್ ಮಾಡೋದ್ರ ಮೂಲಕ ತೋರಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನನ್ನ ಚಾನಲ್ನ, ನನ್ನ ವೀಡಿಯೋನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ವೀಡಿಯೋನಂತೂ ಕಂಟಿನ್ಯೂ ಮಾಡ್ತಾ ಇರ್ತೀನಿ. ಸಿಂಪಲ್ ಆ್ಯಂಡ್ ಈಸಿ ರೆಸಿಪಿನಂತೂ ಮಿಸ್ ಮಾಡ್ಕೋಬೇಡಿ. ವೀಡಿಯೋನ ಮಿಸ್ ಮಾಡದೆ ನೋಡ್ತಾ ಇರಿ, ಬನ್ನಿ. ಸೊ ಫಸ್ಟಂತೂ ಅತ್ತೆ ಈ ಒಂದು ಪೊಡಿನ ರೆಡಿ ಮಾಡಿದ್ದಾರೆ, ಮಸಾಲೆ ಪೊಡಿ. ಇದರಲ್ಲಿ ಏನೇನಪ್ಪ ಹಾಕಿದ್ದಾರೆ ಅಂತಂದರೆ, ಈ ಹೊರಗಡೆ ಬಿರಿಯಾನಿ ಮಸಾಲೆ ಸೆಟ್ ಸಿಗುತ್ತಲ್ವ ಫ್ರೆಂಡ್ಸ್, ಸೊ ಅದರಲ್ಲಿರೋ ಧನಿಯಾ, ಆಮೇಲೆ ಸ್ವಲ್ಪ ಮೆಣಸು, ಚಕ್ಕೆ, ಲವಂಗ ಇದೆಲ್ಲ ಹಾಕಿಬಿಟ್ಟು ಲೈಟಾಗಿ ಹುರಿದ್ಬಿಟ್ಟು ಬಾಣಲಿನಲ್ಲಿ ಅದನ್ನು ಸ್ವಲ್ಪ ಮೆತ್ತಗೆ ಪೊಡಿ ಮಾಡ್ಕೊಂಡಿದ್ದಾರೆ. ಇದು ಡಿಫ್ರೆಂಟ್ ಟೇಸ್ಟ್ ಅನ್ನೋದು, ಆ ಫ್ಲೇವರ್ಸ್ ಅನ್ನೋದು ತುಂಬ ಚೆನ್ನಾಗಿರುತ್ತಲ್ವ, ಅದಕ್ಕೋಸ್ಕರ. ಆ್ಯಂಡ್ ಚಿಕನ್ನ ಫಸ್ಟ್ ನಮಗೆ ಯಾವ ಸೈಜಲ್ಲಿ ಬೇಕೋ ಅದನ್ನ ಕಟ್ ಮಾಡಿಕೊಂಡು 2 to 3 ಟೈಮ್ಸ್ ವಾಶ್ ಮಾಡಿಕೊಂಡು, ಸೊ ಇದರಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ, ಒಂದು ಸ್ವಲ್ಪ ಪುದೀನ ಸಣ್ಣದಾಗಿ ಕಟ್ ಮಾಡಿರೋದು, ಆಮೇಲೆ ನಾವೀಗ ರೆಡಿ ಮಾಡ್ಕೊಂಡಿದ್ವಲ್ಲ ಆ ಒಂದು ಪೊಡಿನ, ಆಮೇಲೆ ಒಂದು ಸ್ವಲ್ಪ ಖಾರ, ಲೈಟಾಗಿ ಉಪ್ಪು, ಚೂರು ಅರಿಶಿನ ಇದೆಲ್ಲನೂ ಹಾಕಿಬಿಟ್ಟು ಈಗಂತೂ ಕಲಿಸ್ಬಿಟ್ಟು ಸ್ವಲ್ಪ ಹೊತ್ತು ನೆನೆಸಿಕ್ಬೇಕು. ಅದಕ್ಕೋಸ್ಕರ ಇದೆಲ್ಲ ಹಾಕಿಬಿಟ್ಟು ಕಲಿಸ್ತಾ ಇದ್ದಾರೆ ಅತ್ತೆ. ಇದು ಹೀಗಿರಬೇಕಾದ್ರೆ ಇನ್ನೊಂದು ಕಡೆ ಒಂದು ಜಾರ್ನಲ್ಲಿ ಶುಂಠಿ, ಆಮೇಲೆ ಬೆಳ್ಳುಳ್ಳಿ, ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಒಂದು ಸ್ವಲ್ಪ ಪುದೀನ ಕೂಡ ಆ್ಯಡ್ ಮಾಡಿಕೊಂಡ್ರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅಂತ ಒಂದು ಸ್ವಲ್ಪ ಪುದೀನ, ಅದು ಸ್ವಲ್ಪ ಮೆತ್ತಗೆ ಗ್ರೈಂಡ್ ಆಗೋಕ್ಕೆ. ಆಮೇಲೆ ಪೇಸ್ಟ್ ಏನಾದರೂ ಉಳಿದ್ರೆ ನಾವು ಹಂಗೆ ಫ್ರಿಜ್ನಲ್ಲಿ ಸ್ಟೋರ್ ಮಾಡಿಟ್ಕೊಂಡ್ರು ತುಂಬ ಚೆನ್ನಾಗಿರುತ್ತೆ ಫ್ರೆಶ್ ಆಗಿ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಂಡು ಥರ ಗ್ರೈಂಡ್ ಅಂತೂ ಮಾಡ್ಕೋತೀವಿ. ಅದನ್ನು ಈ ಚಿಕನ್ನಲ್ಲೇ ಒಂದು ಸ್ವಲ್ಪ ಲೈಟಾಗಿ ಹಾಕ್ಬಿಟ್ಟು, ಜೊತೆಗೆ ಒಂದು ಸ್ವಲ್ಪ ಮೊಸರು ಹಾಕ್ಬಿಟ್ಟು ನಾವು ಮಿಕ್ಸ್ ಮಾಡಿ ಅದು ನೆನೆಯೋಕ್ಕೆ ಇಡಬೇಕು. ನಾವು ಅಷ್ಟರಲ್ಲಿ ಇನ್ನೊಂದು ಕಡೆ ಅಕ್ಕಿನ, ಇಲ್ಲಿ ನಮ್ಮ ಮನೇಲಿ ಒಂದು ಸ್ವಲ್ಪ ಬಾಸ್ಮತಿ ರೈಸ್ ಇತ್ತು, ಅದ್ರ ಜೊತೆಗೆ ನಾರ್ಮಲ್ ನಾವು ಸೋನಾ ಮಸೂರಿ ಅಕ್ಕಿ ಕೂಡ ಹಾಕ್ಕೊಂಡಿದ್ದೀವಿ. ಸೊ ನಮಗೆ ರೈಸ್ ಎಷ್ಟು ಬೇಕು ಅನ್ನೋದು ನಮ್ಮ ಮೆಜರ್ ಪ್ರಕಾರ ನಾವು ತಗೋತೀವಲ್ವ, ಇದು ಹಾಗೇ ತಗೊಂಡು ಇಲ್ಲಿ ಆಲ್ರೆಡಿ ತೊಳೆದ್ಬಿಟ್ಟು ಒಂದು ಕಡೆ ಅನ್ನಕ್ಕೆ ಬೇಯಕ್ಕೆ ಇಟ್ಟಿದ್ದೀವಿ. ಅದರಲ್ಲಿ ಒಂದು ಸ್ವಲ್ಪ ಬಿರಿಯಾನಿದು ಎಲೆ, ಆಮೇಲೆ ಒಂದು ಸ್ವಲ್ಪ ಚಕ್ಕೆ ಇದೆಲ್ಲ ಹಾಕ್ಬಿಟ್ಟು ಬೇಯಕ್ಕೆ ಇಟ್ಟಿದ್ದೀವಿ. ಇನ್ನೊಂದು ಕಡೆ ಎಣ್ಣೆಯಲ್ಲಿ ಈರುಳ್ಳಿನ ಸ್ವಲ್ಪ ಈ ಥರ ಫ್ರೈ ಮಾಡಿ ಇಟ್ಕೊಂಡಿರಬೇಕು. ಅದಿಲ್ಲ ಅಂದರೆ ಬಿರಿಯಾನಿ ಲುಕ್ಕೇ ಬರೋದಿಲ್ಲ, ಫ್ಲೇವರೇ ಬರೋದಿಲ್ಲ. ಅದಕ್ಕೋಸ್ಕರ ಫ್ರೈ ಮಾಡಿ ಇಟ್ಕೊಂಡು, ಸೊ ಅದೇ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಒಣಗಿದ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಈ ನಾವು ಆಲ್ರೆಡಿ ಕಲಸಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದ ಚಿಕನ್ ಮಿಶ್ರಣನೆಲ್ಲ ಈ ಎಣ್ಣೆಯಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ನಾವು ಸ್ವಲ್ಪ ಬೇಗ ಫ್ರೈ ಆಗೋಕ್ಕೆ ಸಾಲ್ಟ್ ಎಲ್ಲನೂ ಹಾಕ್ಕೋಬೋದು. ಇನ್ನೊಂದು ಕಡೆ ಅನ್ನ ಬೆಂದಿದೆಯಾ ಇಲ್ಲ ಅಂತಲೂ ನೋಡ್ತಿದ್ವಿ. ಯಾಕಪ್ಪ ಅಂತಂದರೆ ಇದು ತುಂಬ ಮೆತ್ತಗೆ ಆಗಬಾರ್ದಲ್ವ, ಸ್ವಲ್ಪ ಪೊಡಿಯಾಗಿ ಬರಬೇಕು. ಅದಕ್ಕೋಸ್ಕರ ಅದ್ರ ಕಡೆನೂ ತುಂಬ ಗಮನ ಕೊಡಬೇಕಾಗತ್ತೆ. ಇನ್ನೊಂದು ಕಡೆ ಚಿಕನ್ ಅಂತೂ ಈ ರೀತಿ ಫ್ರೈ ಆಗ್ತಾಯಿದೆ. ಅನ್ನ ಅಂತೂ ರೆಡಿ ಆಗಿಬಿಟ್ಟಿದೆ ಆಲ್ರೆಡಿ. ಇನ್ನೇನಿದ್ರು ಬಗ್ಗಿಸ್ಬಿಟ್ಟು ಸ್ವಲ್ಪ ಬೇಯೋಕ್ಕೆ, ಅಂದರೆ ಒಂದು 5 ನಿಮಿಷ ಹಂಗೆ ಸ್ಟವ್ ಮೇಲೆ ಸಿಮ್ಮಲ್ಲಿ ಇಟ್ಬಿಟ್ಟು ಆಮೇಲೆ ಕೆಳಗಡೆ ಇಳಿಸಿದ್ದಾರೆ. ಈಗಂತೂ ಚಿಕನ್ನಲ್ಲಿ ನಾವು ಟೊಮೊಟೊನ ಹಾಕಿದ್ದೀವಿ. ಟೊಮೊಟೊನ ಹಾಕ್ಬಿಟ್ಟು ಒಂದು ಸ್ವಲ್ಪ ಬೇಯ್ತಾಯಿದ್ವಿ. ಈ ಟೊಮೊಟೊ ಯಾಕಪ್ಪ ಅಂತಂದರೆ ಸ್ವಲ್ಪ ಗೊಜ್ಜು ಚೆನ್ನಾಗಿ ಆಗತ್ತೆ ಅನ್ನೋಕ್ಕೆಲ್ಲ ಸರಿ ಹೋಗೋ ಥರ ಅಂತ ಟೊಮೊಟೊನ ಹಾಕ್ಬಿಟ್ಟು
ಬೇಯಕ್ಕಿಟ್ಟಿದ್ದೀವಿ. ಇನ್ನೇನು ಚಿಕನ್ನು ಟೊಮಟೊ ಪೀಸ್ಗಳೆಲ್ಲ ಸ್ವಲ್ಪ ಮೆತ್ತಗೆ ಬೆಂದುಬಿಟ್ರೆ ನಮ್ಮ ಚಿಕನ್ ಅಂತೂ ರೆಡಿ ಆಗುತ್ತೆ. ನಾವು ಇದಕ್ಕೊಂದು ಸ್ವಲ್ಪ ಆಯಿಲ್ ಜಾಸ್ತಿನೇ ಹಿಡಿಯುತ್ತಲ್ವ. ಸೊ ಇದೆಲ್ಲ ಬೇಯ್ತಿರ್ಬೇಕಾದ್ರೆ ನಾವು ಒಣಗಿದ ಕೊಬ್ಬರಿ ಆಗಲೇ ಹೇಳಿದ್ನಲ್ವ, ಒಣಗಿದ ಕೊಬ್ಬರಿನ ನಾವು ಹಂಗೆ ಬೇಕಾದರೂ ನಾವು ಹಂಗೆ ಗ್ರೈಂಡ್ ಮಾಡ್ಕೋಬೋದು, ಬರೀ ಕೊಬ್ಬರಿ ಒಂದೇ, ಇಲ್ಲಾಂದರೆ ಬೆಳ್ಳುಳ್ಳಿ ಕೂಡ ಹಾಕಿಬಿಟ್ಟು ಗ್ರೈಂಡ್ ಅಂತೂ ಮಾಡ್ಕೋಬೋದು. ಈ ಒಂದು ಚಿಕನ್ಗೆ ಒಣಗಿದ ಕೊಬ್ಬರಿ ಆ್ಯಕ್ಚುಲಿ ಬಿರಿಯಾನಿಗೆ ಹಾಕೋದಿಲ್ಲ, ಬಟ್ ನಾವು ಹಾಕಿದ್ರೆ ಆ ಒಂದು ಫ್ಲೇವರ್ ಆಗಲಿ ಒಂದು ಸ್ವಲ್ಪ ಚೆನ್ನಾಗಿ ಗೊಜ್ಜಾಗೋದಾಗಲಿ ತುಂಬ ಚೆನ್ನಾಗಿರುತ್ತೆ. ನಾನು ಹೇಳಿದ್ನಲ್ವ, ಇದು ಆಂಧ್ರ ಕಡೆ ಈ ಥರ ಎಲ್ಲನೂ ಹಾಕ್ತಾರೆ, ಅದು ಒಂದು ಟೈಪ್ ಆಫ್ ರೆಸಿಪಿ ಅಂತ. ಸೊ ಅದಕ್ಕೆ ಇಲ್ಲಿ ನಾವು ಕೂಡ ಹಾಕಿದ್ದೀವಿ. ಇನ್ನೇನು ಆ ರೈಸ್ಗೆ ನಾವು ರೆಡಿ ಮಾಡ್ಕೊಂಡಿದ್ದು ಚಿಕನ್ ಎಲ್ಲನೂ ಹಾಕಿಬಿಟ್ಟು ಸ್ವಲ್ಪ ಸಾಲ್ಟ್ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ತಾ ಇದ್ದಾರೆ ಅತ್ತೆ. ಪೀಸ್ಗಳೆಲ್ಲ ಮುರಿದೋಗ್ದಿದ್ದಂಗೆ ನೋಡಿಕೊಂಡು. ಫೈನಲಿ ಟಚ್ ಅಂತೂ ಈರುಳ್ಳಿಯಿಂದ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ಸೊ ಇದಾದಮೇಲೆ ನಾವೊಂದು ಸ್ವಲ್ಪ ಕೊತ್ತಂಬರಿ ಇಲ್ಲ ಪುದೀನ ಇದರಿಂದ ನಾವು ಗಾರ್ನಿಷ್ ಕೂಡ ಮಾಡ್ಕೋಬೋದು. ಸೊ ಅದಕ್ಕೂ ಮುಂಚೆ ನಾವು ಸಿಮ್ಮಲ್ಲಿ ಇಟ್ಕೊಂಡು ಸ್ಟವ್ನ ಇದು ದಮ್ ಕೊಡಬೇಕಾಗುತ್ತೆ, ಸ್ವಲ್ಪ ಹೊತ್ತು ಬೇಯಕ್ಕಿಡಬೇಕಾಗತ್ತೆ. ಸ್ವಲ್ಪ ಅದಕ್ಕೆ ಬೇಯಕ್ಕೆ ಇಟ್ಬಿಟ್ಟು ಸ್ಟವ್ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನೆಲ್ಲ ಆಮೇಲೆ ಪುದೀನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ತಾಯಿದ್ದೀವಿ. ಸೊ ನಾವು ಇದಕ್ಕೆ ಬೇಕಾದರೆ ನಾವು ಚಿಕನ್ ಬೇಯಬೇಕಾದ್ರೆ ಎಕ್ಸ್ಟ್ರಾ ನಾವು ಖಾರದ ಪುಡಿ ಇದೆಲ್ಲ ಕೂಡ ಆ್ಯಡ್ ಮಾಡ್ಕೊಬೋದು, ನಮಗೆ ಬೇಕು ಅಂತಂದರೆ. ಅವ್ರವ್ರ ಖಾರಕ್ಕೆ ತಕ್ಕಂಗೆ ಎಷ್ಟು ತಿಂತಾರೋ ಖಾರ ಅಷ್ಟು ಮಟ್ಟಿಗೆ ನಾವು ಮಾಡ್ಕೋಬೋದು. ಫೈನಲಿ ಬಿರಿಯಾನಿ ಅಂತೂ ರೆಡಿ ಆಗಿಬಿಟ್ಟಿದೆ ಫ್ರೆಂಡ್ಸ್. ಸ್ಮೆಲ್ ಅಂತೂ ತುಂಬ ಚೆನ್ನಾಗಿ ಬರ್ತಿತ್ತು. ಈಗ ಹೋಟೆಲ್ಸಲ್ಲಿ ಕೊಡ್ತಾರಲ್ವ ಲಾಸ್ಟಲ್ಲಿ ದಮ್ ಕೊಡಬೇಕು ಅಂತ, ಅದೇ ಥರ ನಾವು ಇಲ್ಲಿ ಒಂದು ಪ್ಲೇಟ್ನ ಗಾಳಿ ಹೋಗ್ದಿದ್ದಂಗೆ ಪ್ಲೇಟ್ನ ಮುಚ್ಚಿಟ್ಬಿಟ್ಟು ಮೇಲೆಗಡೆ ನೀರು ಬಾಟ್ಲನ್ನ ಇಟ್ಟಿದ್ದೀವಿ. ಕೆಲವೊಬ್ಬರು ಗೋಧಿ ಹಿಟ್ಟನ್ನ ಗಟ್ಟಿಯಾಗಿ ಕಲಿಸ್ಬಿಟ್ಟು ಗಾಳಿ ಫುಲ್ಲಾಗಿ ಹೋಗ್ದಿದ್ದಂಗೆ ಕವರಪ್ ಮಾಡಿಬಿಡ್ತಾರೆ, ಬಟ್ ನಾವು ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ಮೇಲೆಗಡೆ ತೂಕ ಈ ಥರ ನೀರಿನ ಬಟ್ಲಿಟ್ಟಿದ್ದೀವಿ. ಇನ್ನೇನಪ್ಪ ತೆಗೆದು ಸರ್ವ್ ಮಾಡಿದ್ರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ನಮಗಂತೂ. ಫೈನಲ್ ಲುಕ್ ಅಂತೂ ಇದು ಫ್ರೆಂಡ್ಸ್ ಬಿರಿಯಾನಿದು. ಸೊ ನಿಮ್ಮ ಮನೇಲಿ ಹೇಗೆಲ್ಲ ಟ್ರೈ ಮಾಡ್ತೀರಾ ಅದಕ್ಕೆ ಕಂಪ್ಯಾರಿಸನ್ ಮಾಡಿದ್ರೆ ಹೇಗೆ ಅನ್ನಿಸ್ತು ನಿಮಗೆ ರೆಸಿಪಿ ಅನ್ನೋದನ್ನ ನನಗೆ ಕಾಮೆಂಟ್ ಮಾಡಿ. ಆ್ಯಂಡ್ ಇದು ಬಂದು ಇವತ್ತಿನ ಸ್ಪೆಷಲ್ ನಾನ್ ವೆಜ್ ವ್ಲಾಗ್ ಫ್ರೆಂಡ್ಸ್ ಫುಡ್ ಸೀರೀಸ್ನಲ್ಲಿ. ಸೊ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ ಫ್ರೆಂಡ್ಸ್.